ದೇವರ ಕೋಣೆಯಲ್ಲಿ ಈ ವಸ್ತುಗಳಿದ್ರೆ ಹಿಂದೆ ಹೊರಗೆ ಹಾಕಿ. ಹೌದು, ಹಿಂದೂ ಧರ್ಮದಲ್ಲಿ ದೇವರ ಕೋಣೆಗೆ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ. ಜನರ ಜೀವನ ಆರಂಭವಾಗೋದೇ ಈ ದೇವರ ಆರಾಧನೆಯಿಂದ. ದೇವರ ಆರಾಧನೆಯನ್ನ ಮಾಡೋದಕ್ಕಾಗಿ ಜನರು ಮನೆಯಲ್ಲಿ ದೇವರ ಕೋಣೆಯನ್ನ ಹೊಂದಿರ್ತಾರೆ. ಶಾಸ್ತ್ರದಲ್ಲೂ ಕೂಡ ಪ್ರತಿಯೊಂದು ಮನೆಯಲ್ಲೂ ದೇವರ ಕೋಣೆ ಇರಬೇಕೆಂದು ಹೇಳಲಾಗಿದೆ. ದೇವರ ಕೋಣೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಟ್ಕೊಳ್ಳೋದು ಹೇಗೆ ಮಂಗಳಕರ ಅಥವಾ ಶುಭವಾಗಿರ್ತದೆಯೋ ಹಾಗೆ ಕೆಲವೊಂದು ವಸ್ತುಗಳನ್ನು ಇಟ್ಕೊಳ್ಳೋದು ಅಮಂಗಳಕರ ಅಥವಾ ಅಶುಭವಾಗಿರ್ತದೆ. ಒಂದು ವೇಳೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲೂ ಈ ರೀತಿಯಾದ ವಸ್ತುಗಳು ಇದ್ದರೆ ಖಂಡಿತ ಅವುಗಳನ್ನು ಹಿಂದೆ ಮನೆಯಿಂದ ಹೊರಗೆ ಹಾಕಿ. ಈ ರೀತಿ ನಕಾರಾತ್ಮಕತೆಯನ್ನು ಹರಡುವ ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಇಟ್ಕೊಳ್ಳೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ಹಾಳಾಗ್ತದೆ. ಮನೆಯ ಸದಸ್ಯರೆಲ್ಲ ಒಂದಲ್ಲ ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಕೊಳ್ತಾರೆ. ಹೌದು, ಹಾಗಾದ್ರೆ ಮನೆಯ ದೇವರ ಕೋಣೆಯಲ್ಲಿ ನಾವು ಯಾವ ವಸ್ತುಗಳನ್ನು ಇಟ್ಕೊಳ್ಬಾರ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುನ್ನ ಹಿಂದೂ ಧರ್ಮ ಮತ್ತು ಗುರು ಹಿರಿಯರ ಆಚಾರ ವಿಚಾರಗಳು ಹಾಗೂ ಆಚರಣೆಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಮಾತೆ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಸಿಗಲೆಂದು ಓಂ ಲಕ್ಷ್ಮೀ ದೇವಿಯ ನಮಃ ಅಂತ ಕಮೆಂಟ್ ಮಾಡಿ. ಹೌದು, ಮೊದಲನೆಯದಾಗಿ ದೇವರ ಕೋಣೆಯಲ್ಲಿ ಗಣಪತಿಯ ವಿಗ್ರಹ ಅಥವಾ ಫೋಟೋವನ್ನ ಬೆಸ ಸಂಖ್ಯೆಯಲ್ಲಿ ಅಂದರೆ 1, 3, 5 ಈ ರೀತಿಯಾಗಿ ಇಡಬಾರ್ದು. ಗಣಪತಿಯ ಫೋಟೋ ಅಥವಾ ವಿಗ್ರಹವನ್ನ 2 ಇಟ್ಕೊಳ್ಬಹುದು. ಇದನ್ನ ಶುಭವೆಂದು ತಿಳಿಸಲಾಗ್ತದೆ. 2 ಗಣಪತಿಯ ವಿಗ್ರಹ ಅಥವಾ ಫೋಟೋವನ್ನ ಇಟ್ಕೊಳ್ಳೋದ್ರಿಂದ ಎಲ್ಲ ಕಾರ್ಯಗಳಲ್ಲೂ ಶುಭ ಫಲ ದೊರೆಯುತ್ತದೆ. ಎರಡನೆಯದಾಗಿ ಮನೆಯ ಮುಖ್ಯ ದ್ವಾರದ ಒಳಮುಖವಾಗಿ ಮಾತ್ರ ನೀವು ಗಣಪತಿ ದೇವರ ವಿಗ್ರಹ ಅಥವಾ ಫೋಟೋವನ್ನ ಇಡಬೇಕು. ಮನೆಯ ಮುಖ್ಯ ದ್ವಾರದ ಹೊರಮುಖವಾಗಿ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನ ಇಡಬಾರದು. ಮನೆಯ ಒಳಮುಖವಾಗಿ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನ ಇಡೋದ್ರಿಂದ ಶುಭ ಫಲಗಳು ಮನೆಯನ್ನು ಪ್ರವೇಶಿಸುತ್ತವೆ. ಮೂರನೆಯದಾಗಿ ದೇವರ ಕೋಣೆಯಲ್ಲಿ ತುಂಡಾದ ಅಥವಾ ಹಾಳಾದ ಅಕ್ಷತೆಯನ್ನ ಇಡಬಾರದು ಹಾಗೂ ಪೂಜೆಯಲ್ಲಿ ಬಳಸಿದ ಅಕ್ಷತೆಯನ್ನ ದೀರ್ಘಕಾಲದವರೆಗೆ ದೇವರ ಕೋಣೆಯಲ್ಲಿ ಇಟ್ಕೊಳ್ಬಾರದು. ಇದರಿಂದ ಮನೆಯಲ್ಲಿ ನಕಾರಾತ್ಮಕತೆ ಹೆಚ್ಚಾಗ್ತದೆ, ಸಮಸ್ಯೆಗಳು ಸೃಷ್ಟಿಯಾಗ್ತದೆ. ಹೌದು, ಇನ್ನು 4ನೇದಾಗಿ ಪಿತೃಗಳ ಅಥವಾ ಮರಣ ಹೊಂದಿದ ಕುಟುಂಬ ಸದಸ್ಯರ ಫೋಟೋಗಳನ್ನು ನಾವು ದೇವರ ಕೋಣೆಯಲ್ಲಿ ಇಟ್ಕೊಳ್ಬಾರ್ದು. ಪಿತೃಗಳನ್ನು ನಾವು ಪೂಜಿಸಬೇಕಾದ್ರೂ ಅವರು ದೇವರಷ್ಟು ಪ್ರಾಮುಖ್ಯತೆಯನ್ನು ಹೊಂದಿಲ್ಲ. ಸಾಧು ಸಂತರ ಫೋಟೋವನ್ನು ಕೂಡ ನೀವು ದೇವರ ಕೋಣೆಯಲ್ಲಿ ಇಟ್ಕೊಳ್ಬಾರ್ದು. 5ನೇದಾಗಿ ಅಲ್ಯೂಮಿನಿಯಂ, ಕಬ್ಬಿಣ ಹಾಗೂ ಪ್ಲಾಸ್ಟಿಕ್ ಪಾತ್ರೆಗಳಲ್ಲಿ ಎಂದಿಗೂ ಗಂಗಾಜಲವನ್ನು ಹಾಕಿಡಬಾರದು. ಇವುಗಳಲ್ಲಿ ಗಂಗಾಜಲವನ್ನು ಇಟ್ಕೊಳ್ಳೋದನ್ನ ಅಶುದ್ಧವೆಂದು ಪರಿಗಣಿಸಲಾಗ್ತದೆ. ಹೌದು, ದೇವರ ಕೋಣೆಯಲ್ಲಿ ಯಾವಾಗಲೂ ನಾವು ಯಾವೆಲ್ಲ ವಸ್ತುಗಳನ್ನು ಇಡಬೇಕು, ಯಾವೆಲ್ಲ ವಸ್ತುಗಳನ್ನು ಇಡಬಾರದು ಎಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿರಬೇಕು. ದೇವರ ಕೋಣೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಟ್ಕೊಳ್ಳೋದು ಹೇಗೆ ಅಶುಭ ಫಲಗಳನ್ನು ನಮಗೆ ನೀಡ್ತದೆಯೋ ಹಾಗೆ ಕೆಲವೊಂದು ವಸ್ತುಗಳು ಶುಭ ಫಲಗಳನ್ನು ನೀಡ್ತದೆ. ಈ ಎರಡೂ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಅದರಂತೆಯೇ ದೇವರ ಕೋಣೆಯನ್ನ ಇಟ್ಕೊಳ್ಬೇಕು. ಹಾಗಾಗಿ ಮಾಹಿತಿ ಇಷ್ಟ ಆದರೆ ಲೈಕ್ ಕೊಟ್ಟು ನಿಮ್ಮೆಲ್ಲ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.